ಚಿಕ್ಕಮಗಳೂರಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಹೆಣ್ಮಕ್ಳಿಗೆ ಮತ್ತು ಗೊತ್ತಿರೋರ ಹೆಂಡತಿಯರಿಗೆ ಮೆಸೇಜ್ ಮಾಡ್ತಾ ಇದ್ದ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬನಿಗೆ ಆದಿತ್ಯ ಅಂತ ಇವನಿಗೆ ಸರಿಯಾಗಿ ಒದೆ ಬಿದ್ದಿದೆ. ಮೆಸೇಜ್ ತೋರಿಸಿ ಹಿಂಗ ಮೆಸೇಜ್ ಮಾಡ್ತೀಯಾ ನನ್ನ ಹೆಂಡತಿಗೆ ಅಥವಾ ನಮ್ಮನೆ ಹೆಣ್ಮಕ್ಳಿಗೆ ಅಂತ ಮೆಸೇಜ್ ತೋರಿಸಿ ಸರಿಯಾಗಿ ಹೊಡೆದಿದ್ದಾನೆ. ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರದ ಮನೆಯಲ್ಲಿ ಪಾಪ ಗಂಡ ಮಾಡಿದ ಎಡವಟ್ಟು ಅಥವಾ ತಪ್ಪಿಗೆ ಆತನ ಹೆಂಡತಿ ಕಣ್ಣೀರು ಹಾಕಿ ಬಿಟ್ಬಿಡಿ ಸಾರ್ ಅಂತ ಬೇಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡನಿಗೆ ಕಾಂಗ್ರೆಸ್ಸಿಗರಿಂದಲೇ ಹಿಗ್ಗಾಮಗ್ಗಗೂ ಸರಿ ಪಾರ್ಟಿ ರಾಜಕೀಯ ಎಲ್ಲ ಆಮೇಲೆ ಮನೆ ಹೆಣ್ಮಕ್ಳು ಸೇಫ್ ಇಲ್ಲ, ಮನೆ ಹೆಣ್ಮಕ್ಳಿಗೆ ಇನ್ಯಾವನ ಕಂಡವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಕಾಂಗ್ರೆಸ್ ಆದ್ರೂ ಬಿಡಲ್ಲ, JDS ಆದ್ರೂ ಬಿಡಲ್ಲ, BJP ಅವರಾದ್ರೂ ಬಿಡಲ್ಲ. ರಕ್ತ ಬರುವಂಗೆ ಹೊಡೆದಿದೆಯಂತೆ ಯುವಕರ ಗುಂಪು. ಆಲ್ದೂರು ಹೋಬಳಿಯ ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ಆದಿತ್ಯ ಅಂತ ಕಂಡರ ಹೆಣ್ಮಕ್ಳು ಮನೆಯ ಸವಾಸಕ್ಕೆ ಹೋಗಿದ್ದಾನೆ. ಅವ್ರಗಳ ನಂಬರ್ ತಗೊಂಡು ಬೇರೆಯವ್ರ ಹೆಂಡತಿಗೆ ಮೆಸೇಜ್ ಮಾಡ್ತಾ ಇದ್ನಂತೆ. ಬೇರೆಯವ್ರ ಹೆಂಡತಿಗೆ ಮೆಸೇಜ್ ಮಾಡಿದ್ದಾನೆ, ಹಿಂಗೆ ಹೊಡಿತಾ ಇದ್ದಾರೆ ಅಂದ್ರೆ ಏನೋ ಅಶ್ಲೀಲವಾಗೆ ಮಾಡಿರ್ತಾನೆ. ಓಕೆ, ಆದಿತ್ಯ ಈತನೇ ಚಿಕ್ಕಮಗಳೂರಿನವನು. ಕಾಂಗ್ರೆಸ್ನಲ್ಲಿ ಏನೋ ಮಾಜಿ ಉಪಾಧ್ಯಕ್ಷ ಆಗಿದ್ನಂತೆ. ಪಾಪ ಅವ್ರ ಹೆಂಡತಿ ಪರ್ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ, ಬಿಟ್ಬಿಡಿ ಅಂತ ಕೈ ಮುಗ್ದಲ್ಲ. ಅವ್ರ ಮನೆ ಹೆಣ್ಮಕ್ಳು ವಿಷಯಕ್ಕೆ ಹೋದ್ರೆ ಯಾರೀ ಸುಮ್ಮನಿರ್ತಾರೆ? ನನ್ನ ಹುಡುಗಿಯ ಬೆಂಗಳೂರಿಗೆ ಮನೆ ನಿಲ್ಸಿದ್ದಾನೆ ಪೊಲೀಸ್ ಏನು ತೋರಿಸ್ತೆ ಮನೆಗೆ ನುಗ್ಸಿದ್ಯಾ ಮನೆಗೆ ನಾವು ನಮ್ಮ ಸ್ವಂತ ತಂಗಿ ನಿಮಗೆ ಗೊತ್ತಿಲ್ಲ. ನನ್ನ ಹುಡುಗಿಯ ಬೆಂಗಳೂರಿಗೆ ಮನೆ ನಿಲ್ಸಿದ್ದಾನೆ ಪೊಲೀಸ್ ಏನು ತೋರಿಸ್ತೆ ಮನೆಗೆ ಮೋರ್ ಡೀಟೇಲ್ಸ್ ನನ್ನ ಕೈಲಿಗೆ ಭರತ್ ನೀಡ್ತಾರೆ. ಭರತ್, ಯಾರೀತ, ಯಾಕೆ ಹಿಂಗ್ ಒದೆ ತಿಂತ ಇದ್ದಾನೆ? ವಿಜಯ, ಏನೋ ಈ ಕಾಂಗ್ರೆಸ್ ಮುಖಂಡನಿಂದನೇ ಕಾಂಗ್ರೆಸ್ ಮುಖಂಡನಿಗೆ ಒಂದು ಹಿಗ್ಗಾಮುಗ್ಗ ಗೂಸ ಕೊಟ್ಟಿರುವಂತಹ ಒಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಆದಿಶಕ್ತಿ ನಗರದಲ್ಲಿ ವಾಸವಾಗಿದ್ದಂತಹ ಆದಿತ್ಯ ಅಂದ್ರೆ ಆಲ್ದೂರು ಹೋಬಳಿಯ ಮಾಜಿ ಉಪಾಧ್ಯಕ್ಷರಾಗಿದ್ದಂತಹ ಆದಿತ್ಯನಿಗೆ ಒಂದು ಗೂಸವನ್ನ ಕೊಟ್ಟಿರುವಂತದ್ದು. ಕಾರಣ ಏನು ಅಂದ್ರೆ ಆತ ಇವತ್ತಿಗೆ ಮೆಸೇಜ್ ಮಾಡ್ತಿದ್ದ ಅಂತಕ್ಕಂಥ ಒಂದು ಗಂಭೀರ ಆರೋಪದಡಿಯಲ್ಲಿ ಆ ಒಂದು ಗುಂಪು ಬಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಆ ಒಂದು ಘಟನೆ ಸಂದರ್ಭದಲ್ಲಿ ಆಕೆಯ ಪತ್ನಿ ಗೋಗರಿತಾಳೆ, ಒಂದು ಪತಿಯ ಮೇಲೆ ಹಲ್ಲೆಯನ್ನ ಮಾಡಬೇಡಿ, ತಿಳಿಸ್ಬೇಡಿ, ದಯವಿಟ್ಟು ಕ್ಷಮಿಸಿ ಅಣ್ಣ, ಪ್ಲೀಸ್ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಳ್ತಾಳೆ. ಆದ್ರೆ ಆಕೆಯ ಮನವಿಗೂ ಕೂಡ ಸ್ಪಂದಿಸುತ್ತೆ, ಆತನ ಮೇಲೆ ಒಂದು ತಿಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸದ್ಯ ಒಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಮಾಹಿತಿ ಆಧಾರದ ಮೇಲೆ ಒಂದು ಪ್ರಕರಣ ದಾಖಲಿಸಿಕೊಂಡು ಆ ಒಂದು ಹಲ್ಲೆ ನಡೆಸಿದ್ರು, ಜೊತೆಗೆ ಯಾಕಾಗಿ ಹಲ್ಲೆಯನ್ನ ಮಾಡಿದ್ರು, ಮತ್ತೊಂದು ಕಡೆಯಲ್ಲಿ ಆತನ ಒಂದು ಕೃತ್ಯ ಏನು ಅಂತಕ್ಕಂಥ ರೀತಿಯಲ್ಲಿ ಇದೀಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ವಿದ್ಯಾ.